ಒಂದು ಏನೋ ಕಥೆ ಹೇಳ್ತಾರೆ, ಭಾಳ ಹಿಂದಿನ ಕಥೆ ಅದು. ಒಬ್ಬ ರಾಜ ಇದ್ದ. ರಾಜನ ಹೆಸರು ನಿರ್ಮೋಹ ರಾಜ ಅಂತ. ಅವನ ಹೆಸರು ಎಷ್ಟು ಚಂದಿಟ್ಟಾರೆ, ನಿರ್ಮೋಹ ರಾಜ ಅಂತ. ಅವೊಂದು ವಿಶಾಲವಾದ ರಾಜ್ಯ. ಅಲ್ಲೇ ಹೆಂಡತಿ ಮಕ್ಕಳು, ಅಲ್ಲಿದ್ದ ಪರಿಚಾರಕರು ಎಲ್ಲರೂ ಅಲ್ಲೇ ವಾಸ ಮಾಡ್ತಿದ್ರು. ಸಾಕಷ್ಟು ಸಂಪತ್ತು. ಒಂದು ಸಲ ಮಹಾರಾಜ, ನಿರ್ಮೋಹಿ ಮಹಾರಾಜ ಅರಣ್ಯಕ್ಕೆ ಹೋದ. ಒಬ್ಬನೇ ಹೋದ. ಅಲ್ಲಿ ಒಬ್ಬ ದೊಡ್ಡ ಜ್ಞಾನಿ ಮನುಷ್ಯ, ಸಂತ ಇದ್ದ. ಹೋಗಿ ಮಹಾರಾಜ ಸಂತನನ್ನು ಕಂಡು ಬಹಳ ಸಂತೋಷ ವ್ಯಕ್ತ ಮಾಡಿದ. ಆವಾಗ ಸಂತ ಕೇಳ್ದ, ಏನು ತಾವು, ತಮ್ಮ ಹೆಸರೇನು ಅಂದ. ಮಹಾರಾಜರ ಹೆಸರೇನು ಅಂದ. ಆವಾಗ ಮಹಾರಾಜ ಹೇಳ್ದ, ನಾನು ನಿರ್ಮೋಹಿ ಮಹಾರಾಜ. ಏನು ಬರೇ ಹೆಸರು ಏನು ಹಾಗದೀಯಾ ಅಂತ ಕೇಳ್ದ. ಚಂದಿಲ್ಲ ಹೆಸರು, ನಿರ್ಮೋಹಿ ರಾಜ. ರಾಜ ನಿರ್ಮೋಹಿ ಹೆಸರು ಇಟ್ಕೊಳ್ಳೋದು ಎಷ್ಟು ವಿಚಿತ್ರ, ಭಾಳ ಆಶ್ಚರ್ಯ ಆಗುತ್ತೆ. ಇನ್ನು ಬಹಳ ದೊಡ್ಡ ದೊಡ್ಡ ಹೆಸರುಗಳನ್ನು ಇಟ್ಕೋಬೇಕು, ಸಂಪತ್ತಿನ ಹೆಸರು ಇಟ್ಕೋಬೇಕು. ಆದರೆ ಈ ಮನುಷ್ಯ ನಿರ್ಮೋಹಿ ರಾಜ ಅಂತ ಇಟ್ಕೊಂಡಿದ್ದಲ್ಲ. ಅದಕ್ಕೆ ಸಂತ ಕೇಳ್ದ, ಏನು ಮಹಾರಾಜನೇ, ಏನು ಹೆಸರ ಸುಮ್ಮನೆ ಹೆಸರ ಇಟ್ಟುಕೊಂಡಿದ್ದೀರಾ ಅಥವಾ ಏನಾದರೂ ಅದು ನಿನ್ನ ಸಾಧನೆಯ ದ್ಯೋತಕ್ಕಾಗಿದೆಯಾ ಅಂತ ಕೇಳ್ದ. ಅವಾಗ ಆತ ಹೇಳ್ತಾನೆ, ಮಹಾರಾಜ ಹೇಳ್ತಾನೆ, ಸಂತರೇ, ನಾನಷ್ಟೇ ನಿರ್ಮೋಹಿ ಅಲ್ಲ, ನಮ್ಮ ರಾಜ್ಯದಾಗ ಇರೋರೆಲ್ಲರೂ ನಿರ್ಮೋಹಿಗಳೇ. ನಾನಷ್ಟೇ ಅಲ್ಲ, ನನ್ನ ರಾಜ್ಯದಲ್ಲಿ ನೀವು ಬೇಕಾದ್ರೆ ಹೋಗಿ ನೋಡಿ, ನನ್ನ ಅರಮನೆಯೊಳಗಿರೋರೆಲ್ಲರೂ ನಿರ್ಮೋಹಿಗಳೇ. ನಮ್ಮ ತಾಯಿ ಇದ್ದಾಳ, ನಮ್ಮ ಹೆಂಡತಿ ಇದ್ದಾಳ, ಆ ಬಳಿಕ ತಂದೆ ಇದ್ದಾನ, ತಾಯಿ ಇದ್ದಾಳ, ಎಲ್ಲರೂ ಅದಾರ. ಹೋಗಿ ಬೇಕಾದ್ರೆ ವಿಚಾರ ಮಾಡಿ ಅಂದ. ನಾವೆಲ್ಲರೂ ನಿರ್ಮೋಹಿಗಳೇ. ಅಂಥವ್ರು ಎಲ್ಲಿ ಸಿಗ್ತಾರೆ ಹೇಳಿ. ಅವಾಗ ಸಂತಂದ, ಇದನ್ನು ನಂಬಲಿಕ್ಕಾಗೋದಿಲ್ಲ ಮಹಾರಾಜ. ನಾನು ಎಷ್ಟು ವರ್ಷಗಳಿಂದ ಪ್ರಯತ್ನ ಮಾಡ್ತೇನೆ, ನನಗೆ ಒಮ್ಮೊಮ್ಮೆ ಮೋಹ ಉಂಟಾಗ್ತದೆ ಈ ಜಗತ್ತನ್ನು ನೋಡಿ. ನೀನು ರಾಜ್ಯದ ಮಧ್ಯದಲ್ಲಿ ಇದ್ದು ಮಹಾರಾಜನಾಗಿ ನಿರ್ಮೋಹಿ ಅಂತ ಹೇಳ್ತೀಯಲ್ಲ, ಇದೇಗೆ ಸಾಧ್ಯ ಅಂದ. ಆ ಬಳಿಕ ಸಂತ ತನ್ನ ಶಿಷ್ಯನ್ನ ಕರೆದು ಒಂದು ಪ್ರಯೋಗಕ್ಕೆ ತೊಡಗಿದ. ಶಿಷ್ಯನ್ನ ಕರೆದು ರಾಜನ ಡ್ರೆಸ್ ಇತ್ತಲ್ಲ, ಒಂದು ಡ್ರೆಸ್ ತಗೊಂಡು ಆ ಶಿಷ್ಯನ ಕೈಯೊಳಗೆ ಕೊಟ್ಟು ಆತ ರಾಜ್ಯಕ್ಕೆ ಕಳಿಸಿದ. ಯಾರ ರಾಜ್ಯಕ್ಕೆ? ಈ ಮಹಾರಾಜನ ರಾಜ್ಯಕ್ಕೆ, ಅರಮನೆಗೆ ಹೋಗು. ಇವರು ತಾಯಿಗೆ ಹೋಗಿದು ಅರಮನೆಯಲ್ಲಿ ಹೋಗಿ ತಾಯಿಗೆ, ಹೆಂಡತಿಗೆ ಭೆಟ್ಟಿಯಾಗು, ತಂದೆಗೆ ಭೆಟ್ಟಿಯಾಗು, ಈ ಬಟ್ಟೆಯನ್ನು ಕೊಡು, ಹೇಳು ನಿಮ್ಮ ಮಹಾರಾಜ ಒಂದು ಹುಲಿಯ ಬಾಯಿಗೆ ತುತ್ತಾದ, ಸತ್ತ. ಅದನ್ನು ಬಟ್ಟೆಯನ್ನು ನಾವು ಸಿಕ್ತು, ಆ ಬಟ್ಟೆಯನ್ನು ತಮಗೆ ಕೊಡಲಿಕ್ಕೆ ಬಂದಿದ್ದೇವೆ ಅಂತ ಹೇಳು ಅಂದ. ಆ ಬಟ್ಟೆ ತಗೊಂಡು ಪಾಪ ಶಿಷ್ಯರು ಬಂದರು. ಬಂದು ಇಲ್ಲಿ ದ್ವಾರ ಇತ್ತಲ್ಲ, ದ್ವಾರಕ್ಕೆ ಒಬ್ಬ ಕಾವಲ ಮಾಡಲಿಕ್ಕೆ ಹೆಣ್ಮಗಳು ನಿಂತಿದ್ಲು, ಸೇವಕಿ ನಿಂತಿದ್ಲು. ಆಕೆ ದ್ವಾರದಾಗ ನಿಂತಿದ್ಲು. ಈತ ಅವಸರಾಗಿ ಈತನ ಒಂದಿಬ್ಬರು ಗೆಳೆಯರು ಕೂಡ್ಕೊಂಡು ಬಂದರು. ಶಿಷ್ಯರೆಲ್ಲ ಬಂದು ಆ ಬಟ್ಟೆ ತಗೊಂಡು ಬಂದಿದ್ರಲ್ಲ, ಏಕೆ ಅವಸರ ಮಾಡಿದರು, ಬೇಗ ನಾವು ರಾಜನ
ತಂದೆಗೆ ತಾಯಿಗೆ ಹೆಂಡತಿಗೆ ಭೇಟಿಯಾಗಬೇಕು ಅಂದರು. ಏನಾಯಿತು ಅಂತ ಕೇಳಿದ್ಲು. ಯಾರೋ ಸೇವಕಿ, ದ್ವಾರಪಾಲಕಿ, ಸಣ್ಣವಳು, ಹೆಣ್ಮಗಳು. ಆಕೆ ಕೇಳಿದ ಕೂಡಲೇ ಇವರೆಲ್ಲ ಹೇಳಿದ್ರು, ಇಲ್ಲ ಮಹಾರಾಜ ಸತ್ತ, ಮಹಾರಾಜನ ಬಟ್ಟೆಗಳನ್ನು ತಂದಿದ್ದೇವೆ, ಆತ ಹುಲಿಯ ಬಾಯಿಗೆ ತುತ್ತಾದ ಅಂತ. ಆವಾಗ ಆಕೆ ಹೇಳಿದ್ಲು, ಇಷ್ಟ್ಯಾಕೆ ಅವಸರ ಮಾಡ್ತೀರಿ, ಈ ಘಟನೆ ಇದೇನು ನಡೀತಾ ಇರ್ತಾವ ಜಗತ್ತಿನ ಘಟನೆಗಳು, ಇದಕ್ಕೆ ಯಾಕೆ ಇಷ್ಟು ಅವಸರ ಅಂದ್ಲು. ಸಣ್ಣವಳು. ಯಾರು ಹುಟ್ಟುತ್ತಾರೆ ಅವರು ಸಾಯ್ತಾರೆ. ಮಹಾರಾಜ ನಿನ್ನೆ ಹುಟ್ಟಿದ್ದ, ಇಂದು ಸತ್ತ, ಯಾಕೆ ವಿಚಾರ ಮಾಡ್ತೀಯ ಅಂದ್ಲು ಹೆಣ್ಮಗಳು. ಆಶ್ಚರ್ಯ ಆತ ಅವನಿಗೆ, ಇವರಿಗೆ ಶಿಷ್ಯರಿಗೆ. ಹಿಂಗೆ ಯಾರಂತಾರೆ ಹೇಳಿ, ಯಾರಂತಾರೆ? ಮತ್ತು ಸುಳ್ಳೇನು ಆಕೆ ಹೇಳೋದು? ಬಹಳ ಸತ್ಯ, ಬಹಳ ಅದ್ಭುತವಾದ ಮಾತುಗಳು. ತಡಿರಿ, ಹೋಗಿ ಹೇಳಿ ಬರ್ತೇನೆ, ತಂದೆಗೆ ತಾಯಿಗೆ ಹೆಂಡತಿಗೆ ಹೇಳಿ ಬರ್ತೇನೆ, ಮಹಾರಾಣಿಗೆ, ಆ ಬಳಿಕ ಭೇಟಿ ಮಾಡಿಸ್ತೇನೆ ಅಂದ್ಲು. ಆ ಸೇವಕಿಯ ಮಾತು ಕೇಳಿದಾಗ ಗಾಬರಿ ಆದರು. ಒಳಗೆ ಆಕೆ ಕರ್ಕೊಂಡು ಹೋದ್ಲು. ಹೋಗಿ ಮೊಟ್ಟ ಮೊದಲ ತಾಯಿಗೆ ಕೊಟ್ಟರು. ಇದು ಸುದ್ದಿ ಹೇಳಿದರು. ತಾಯಿ ಹೇಳಿದ್ಲು, ಮಗ ಬಂದ ಮಹಾರಾಜ, ಮಗ ಹೋದ. ಗಿಡದ ಮೇಲೆ ಪಕ್ಷಿಗಳು ಬರ್ತಾವ, ಕೂತು 4 ಕ್ಷಣ ಕೂತು ಹಾರಿ ಹೋಗ್ತಾವ. ಮಹಾರಾಜ ಮಗನಾಗಿ ಬಂದು ಗಿಡದ ಮೇಲೆ ಕೂತ. ಆ ಬಳಿಕ ತನ್ನ ಪಾಳೆ ಬಂದ ಬಳಿಕ ಹಾರಿ ಹೋದ. ಹೀಗೆ ಮಕ್ಕಳು ಬರ್ತಾರ, ಹಾರಿ ಹೋಗ್ತಾರ, ಪಕ್ಷಿಗಳಿದ್ದಂಗೆ. ಒಂದ್ಲು ನಿರ್ಮೋಹಿ ರಾಜನ ತಾಯಿಕೆ. ಆ ಬಳಿಕ ಹೆಂಡತಿಗೆ ಹೇಳಿದರು ಶಿಷ್ಯರು, ನೋಡಿ ನಿಮ್ಮ ಪತಿ ಹೀಗೆ ಸತ್ತ ಅಂತ. ಆಕೆ ಹೇಳಿದ್ಲು, 2 ಪ್ರವಾಹದೊಳಗೆ 2 ದಿಮ್ಮೆಗಳು ಬರ್ತಾವೆ. 2 ದಿಮ್ಮೆಗಳು, ಆ ಕಡೆಯಿಂದ ಒಂದು ದಿಮ್ಮೆ ಬರ್ತದೆ, ಈ ಕಡೆಯಿಂದ ಒಂದು ದಿಮ್ಮೆ ಅಂದರೆ ಗೊತ್ತಾಗ್ತಲ್ಲ, ಒಂದು ಗಿಡದ ಬೊಡ್ಡೆ ತೇಲ್ಕೋತ ಎಲ್ಲಿಂದರೆ ತೇಲ್ಕೋತ ಆಚೆ ಕಡೆ ದಂಡೆಯಿಂದ ಒಂದು ಬರ್ತದೆ, ಈ ದಂಡೆಯಿಂದ ಒಂದು ಬರ್ತದೆ. ಮಧ್ಯದಲ್ಲಿ ಬಂದು ಕೆಲವು ಹೊತ್ತು ಅವು 2 ದಿಂಬಗಳು, ಅವು ಬೊಡ್ಡೆಗಳು ಕೂಡ್ಕೊಂಡು ಹೊಂಟಿರ್ತಾವೆ. ಆ ಬಳಿಕ ಪ್ರವಾಹ ಬಂದ ಬಳಿಕ ಅದು ಆ ಕಡೆ ಸರಿತದೆ, ಇದು ಈ ಕಡೆ ಹೋಗ್ತದೆ, ಮತ್ತಾಗಲಿ ಹೋಗ್ತಾವ. ಹಂಗ ನಾನು ನಮ್ಮ ಪತಿ ಮಹಾರಾಜ ಅಂದ್ಲು. ಅವನು ಆ ದಂಡೆಯಿಂದ ಬಂದಿದ್ದ, ನಾನು ಈ ದಂಡೆಯಿಂದ ಬಂದಿದ್ದೆ. ಮಧ್ಯದಲ್ಲಿ ಪ್ರವಾಹದ ಇದರ ಪರಿಣಾಮವಾಗಿ ನಾವಿಬ್ಬರು ಕೂಡ್ಕೊಂಡು ಕೆಲವು ವರ್ಷ ಇದ್ದೇವೆ. ಈಗ ಪ್ರವಾಹ ಅಗಲಿಸ್ತಷ್ಟೇ. ಇದು ಹೆಂಡತಿ ಹೇಳಿದ ಮಾತು. ಮತ್ತು ಅದರ ಅರ್ಥ ನೀವು ಒಳಬಾರದಂತಲ್ಲ, ತಾಪ್ ಮಾಡ್ಕೋಬಾರದಂತಲ್ಲ. ಆದರೆ ಸುಮ್ಮನೆ ಆ ಕಥೆ ಕೇಳುವಂಗದ. ನಿರ್ಮೋಹ ಅಂದರೆ ಹೆಂಗಿರ್ತದೆ? ಸುಮ್ಮನೆ ಕಣ್ಣೀರ 1-4 ಹನಿ ಅಷ್ಟೇ. ಆದರೆ ಅದೇ ಕಾಯಿ ಮಾಡಿಕೊಂಡು ಜೀವನದ ತುಂಬ ತಾಪ್ ಮಾಡಿಕೊಂಡು ಮಾಡೋದಲ್ಲ. ಜೀವನ ಅಂದ್ರೆ ಅಷ್ಟಿರ್ತದೆ. ಅಗಲೋದು, ಕೂಡೋದು. ವಾಟ್ ಎವರ್ ಈಸ್ ಯುನೈಟೆಡ್ ಗೆಟ್ಸ್ ಸೆಪರೇಟೆಡ್. ಯಾವುದು ಕೂಡಿ ಇರ್ತದೆ ಒಂದು ದಿವಸ ಅಗಲ್ತದೆ. ಇದನ್ನು ತಲೆಯಾಗ ಹಾಕ್ಕೊಂಡಿರೋದು, ಸುಮ್ಮನೆ ಇಟ್ಕೊಂಡಿರೋದು. ಅವು ಪ್ರಸಂಗ ಬರಬಾರ್ದು, ಆ ಪ್ರಶ್ನೆ ಬೇರೆ. ಅದರ ಒಳಗೆ ಇಟ್ಕೊಂಡಿರೋದು ಹೇಳಿಕ್ಕೆ ಹೆಂಗಾಗ್ತದೆ? ಆ ಬಳಿಕ ಅವರು ಶಿಷ್ಯರು ತಂದೆಗೆ ಹೇಳಕ್ಕೆ ಹೋದರು, ನೋಡಿ ನಿಮ್ಮ ಮಗ ಹೀಗಾಯಿತು ಮಹಾರಾಜ ಅಂತ. ತಂದೆ ಅಂದ, ಇದೆಲ್ಲ ಧರ್ಮಶಾಲಾ. ಇದು ಧರ್ಮಶಾಲಾ.
ನಾನು ಈ ಧರ್ಮಶಾಲೆಗೆ ಬಂದವನೇ, ಅವನು ಬಂದವರೇ. ನಾವು ಬರ್ತಿರ್ತೇವೆ, ಪ್ರಯಾಣಿಕರು ಯಾತ್ರಿಕರು ಬರ್ತೇವೆ, ಧರ್ಮಶಾಲಾದಾಗ ಇರ್ತೇವೆ, ಅಲ್ಲೇ ಹಾಸ್ಕೋತೇವೆ, ಅಲ್ಲೇ ಹೊತ್ಕೋತೇವೆ, ಅಲ್ಲೇ ಊಟ ಮಾಡ್ತೇವೆ, 4 ಕ್ಷಣ ಆನಂದವಾಗಿ ಕಳೀತೇವೆ, ಅಲ್ಲೇ ಮಲ್ಕೊಂಡ್ಬಿಡ್ತೇವೆ. ಅದರ ನಶಿಕಿನಾಗ ನಮಗೆ ಹೇಳಲಾರ್ದೆ ಕೆಲವರು ಹೋಗೇ ಬಿಟ್ಟಿರ್ತಾರ. ಧರ್ಮಶಾಲಾದಾಗ ಎಲ್ಲರೂ ಯಾರಿಗೆ ಹೇಳಕ್ಕೆ ಹೋಗ್ತಾರೆ? ಹೇಳಕ್ಕೆ ಯಾಕೆ ಹೋಗ್ತಾರೆ? ಅವರವ್ರ ಪಾಳೆ ಪ್ರಕಾರ ಅವ್ರು ಎಲ್ಲಿಗೆ ಹೋಗಬೇಕು, ಅವ್ರು ಎಲ್ಲಿ ಪ್ರಯಾಣ ಮಾಡಬೇಕು, ಅವ್ರು ಹೋಗಿಬಿಡ್ತಾರೆ. ಎಲ್ಲರಿಗೆ ಎತ್ಸರ ಮಾಡಿ ನಾ ಹೋಗ್ತೀನಿ ಅಂತ ಹೇಳಿ ಹೋಗ್ತಾರೇನು? ಹೇಳ್ರಿ. ಎಲ್ಲ ಬೀಳ್ಕೊಡೋ ಸಮಾರಂಭ ಎಲ್ಲ ಕಡೆ ಮಾಡ್ತಾರೆ, ಆದರೆ ಖಾಯಂ ಬೀಳ್ಕೊಡೋ ಸಮಾರಂಭ ಯಾರಿಗೆ ಮಾಡೋಕ್ಕೆ ಬರೋದಿಲ್ಲ. ಅದ ಹೇಳಿ. ರಿಟೈರ್ಡ್ ಆದ ಬಳಿಕ ಬೀಳ್ಕೊಡ್ತಾರೆ, ಯಾಕೆ ನಾ ಇರ್ತಾನವ, ಅದಕ್ಕೆ ಬೀಳ್ಕೊಡ್ತಾರೆ. ಜೀವನದಿಂದ ರಿಟೈರ್ಡ್ ಫ್ರಮ್ ಲೈಫ್, ಅವನಿಗೆ ಬೀಳ್ಕೊಡೋದು ಹೆಂಗೆ ಸಾಧ್ಯದ? ಬೀಳ್ಕೊಡೋಕ್ಕಿಂತ ಮೊದಲೇ ಅವ ಹೋಗೇ ಬಿಟ್ಟಿರ್ತಾನ. ಹಂಗೆ ಧರ್ಮಶಾಲಾದಾಗ ಸ್ವಾಗತ ಮಾಡ್ತಾರೆ ವಿನಃ ಬೀಳ್ಕೊಡೋದಿಲ್ಲ, ಅವ ಹೋಗಿಬಿಡ್ತಾನೆ. ಹಂಗೆ ಬರುವಾಗ ನಾವು ಹುಟ್ಟಹಬ್ಬ ಮಾಡೋದು, ಸ್ವಾಗತ ಮಾಡೋದು, ಮಕ್ಕಳು ಬರುವಾಗ ಸ್ವಾಗತ ಮಾಡೋದು, ಅವು ಯಾವಾಗ ಹೊಕ್ಕವ ನಮಗೆ ಗೊತ್ತಾಗೋದಿಲ್ಲ, ಅದು ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಬಂದವ್ರಿಗೆಲ್ಲ ಇದು ಭೂಮಂಡಲ, ಇದು ಧರ್ಮಶಾಲಾ ಅಂತ ಯಾರು ಹೇಳಿದರು? ತಂದೆ. ಎಷ್ಟು ಮಜಾ! ಮೂವರು. ತಾಯಿ ಒಂದು ರೀತಿ ಗಿಡ, ಇದು ಫಲಿಸೋ ಗಿಡ. ಬರೋ ಪಕ್ಷಿಗಳು ಬರ್ತಾವ, ಕೂಡ್ತಾವ, ನಾವು ಕರಿಲಿಲ್ಲ ತಾವೇ ಬರ್ತಾವ, ನಮಗೆ ಹೇಳಲಿಲ್ಲ ತಾವೇ ಹೋಗ್ತಾವ. ಹೆಂಡತಿ ಹೇಳ್ತಾಳೆ, 2 ದಿಂಬೆಗಳು, 2 ದಿಮ್ಮಗಳು, 2 ಕೊರಡುಗಳು ಬಹಳ ದೂರದಿಂದ ಹರಿದು ಬರ್ತಾವ. ಒಂದು ಕಡೆ 20-25 ವರ್ಷಕ್ಕೆ ಒಂದು ಕಡೆ ಭೇಟಿಯಾಗ್ತಾವ, ಕುಡ್ಕೊಂಡು ಸ್ವಲ್ಪ ವರ್ಷಗಳ ಹೋಗ್ತಾವ. ಆ ಬಳಿಕ ಪ್ರವಾಹಕ್ಕೆ ಸಿಕ್ಕು ಅದು ಆ ಕಡೆ ಹೋಗ್ತದೆ, ಇನ್ನೊಂದು ಈ ಕಡೆ ಹೋಗ್ತದೆ. ಇದು ಹೆಂಡತಿ ಹೇಳಿದ್ಲು ಮಹಾರಾಣಿ, ತಂದೆ ಹೇಳ್ದ ಇದೆಲ್ಲ ಧರ್ಮಛತ್ರ. ಇಲ್ಲೆಲ್ಲ ಬರೋರು ಬರ್ತಾರೆ, ಇರುವಾಗ ಅಷ್ಟೇ ನಮ್ಮವರು ನಿಮ್ಮವರು ಅವರು ಇವರು ಎಲ್ಲ. ಮತ್ತು ಹೋಗುವಾಗ ಯಾರಿಗ್ಯಾರು ಹೇಳಕ್ಕೆ ಎಲ್ಲಿ ಅವಕಾಶ ಎಲ್ಲದ ಹೇಳಿ? ಈಗ ಹಾರ್ಟ್ ಫೇಲ್ ಆಗೋದದ ಅಂತ ಇಟ್ಕೊಳ್ಳಿ, ಈಗ ನನಗೆ ಹಾರ್ಟ್ ಫೇಲ್ ಆಗೋದದ ಅಂತ ಇಟ್ಕೊಳ್ಳಿ, ನನಗೇನು ಹೇಳೋಕ್ಕಾಗತ್ತೆ? ಹೇಳೋಕ್ಕಾಗ್ತದೆ? ಹೇಳಿಲ್ಲ ಹಂಗವಾದ್ರು ಅಂತ ಅವಾಗ ಗೊತ್ತಿಲ್ಲ, ಹೇಳಕ್ಕೆ ಇಲ್ಲ ಆಗ್ತದೆ. ಅದ ಹಂಗೆ ಅನ್ಕೋತಿರೋದು. ನಮ್ಗೆ ಹೇಳಲಿಲ್ಲ, ಮಾಡಲಿಲ್ಲ, ಇನ್ನೊಂದು 4 ದಿವಸ ಇರಬೇಕು, ಇನ್ನೊಂದು 8 ದಿವಸ ಇರಬೇಕು, ಹಂಗೆ ಅನ್ನೋದು ಅಷ್ಟೇ. ಹಂಗೆ ಅನ್ನೋದದ, ಹಂಗೆ ಕಳಿಸೋದದ ಅಷ್ಟೇ. ಹಂಗೆ ಕಳಿಸ್ಕೋತ ಇರೋದದ. ಹೋದ ಬಳಿಕ ನಾವು ಹೇಳೋದು, ನೀನು ನೆನಪು ಮಾಡಿಕೊಂಡು ನೀವು ಹೋಗಿ ಬಾರಪ್ಪ ಅನ್ನೋದಷ್ಟೇ, ನೆನಪು ಮಾಡಿಕೊಂಡು ಹೇಳೋದಷ್ಟೇ. ಇದ್ರಾಗೇನದ? ಬಂದವರೆಲ್ಲ ಇಲ್ಲ, ಮಜಾ ಇಲ್ಲ. ಜ್ಞಾನಿಗಳು ಹೆಂಗಿರ್ತಾರ ಅಂತ ಅದು. ನಿರ್ಮೋಹಿ ರಾಜ, ಅವನ ತಂದೆ ಒಂಥರ, ತಾಯಿ ಒಂಥರ, ಹೆಂಡತಿ ಒಂಥರ, ಆ ಬಳಿಕ ಸೇವಕಿ ಮೊನ್ನೆ ಬಂದ ಎಂದು ವಾದ, ಇದಕ್ಕೆ ಯಾಕೆ ಅಂದ್ಲು? ಹಾಕೆ ಮಾತು ಎಷ್ಟು ಮಜಾ ಅದ. ಬಂದವ್ರು ಯಾರೇ ಇರ್ತಾರೇನೋ, ಯಾಕೆ ಅವಸರ ಮಾಡ್ತೀರಿ ಅಂದ್ಲು. ಚಲೋ ಇಲ್ಲ ಕಥೆ. ಇದು ಬಲ್ಲವರು ಬದುಕುವ ರೀತಿ ಇದೆ. ಮತ್ತು ಹಿಂಗೆ ಮತ್ತು ಮನ್ಯಾಗ ಹೋಗಿ ಹಿಂಗೆ ಮಾಡಬಾರ್ದು. ವಾದ ಚಲೋ ಆಯಿತು ಒಂದ್ರ ವಾದ, ಹಂಗಲ್ಲ. ಸಂತೋಷ ಪಡೋದಕ್ಕೆ ಇದು ಸಾಧನ. ನಮಗೆ ಹೇಳಲಾರ್ದೆ ಹೋದ್ರು ಆಯಿತು, ಆನಂದ ಪಡೋದು ಆಯಿತು. ಇದ್ದೇವಿ ಸಂತೋಷವಾಗಿ 4 ದಿವಸ ಇದ್ದೇವಿ ನಾವು, ಅವರೆಲ್ಲರೂ ಆನಂದವಾಗಿದ್ದೇವೆ, ಹೋಗಿ ಬನ್ನಿ ಅಂತ. ಏಕೆ ನಮ್ಮ ವಸ್ತು ಅಲ್ಲಲ್ಲ, ನಾವು ಮಾಡ್ಕೊಂಡ್ಬಂದೇವೇನು ಹೇಳಿ? ಏನು ಮನೆ ನಾವು ತಗೊಂಡು ಬಂದೇವ? ಏನು ಮಕ್ಕಳು ನಾವು ಹೇಳ್ದಾಗ ಬಂದಾರ? ಹೆಂಡತಿ ನೀವು ಕರೆದಾಗ ಅದಾರ? ನೀವು ತಯಾರು ಮಾಡಿರಾ?
ಅಥವಾ ಗಂಡನರೇ ತಯಾರು ಮಾಡಲಿಕ್ಕೆ ಆಗ್ತದೆ? ಏನಿಲ್ಲ, ಈ ಬೇರೆ ಬೇರೆ ಕಡೆ ತಯಾರಾಗ್ಯಾರ. ಆಕೆ ಹೆಣ್ಮಗಳು ಹೇಳಿದ್ಲಲ್ಲ ಮಹಾರಾಣಿ, 2 ದಿಂಬ ನಡು ಬಂದಾವ, ಯಾವುದೋ ಒಂದು ಇದು ಪ್ರವಾಹ ತಂದು ಕೂಡಿಸ್ಯದಷ್ಟೇ. ಯಾಕೆ ಇವ್ರು ಕೂಡ ಯಾಕೆ ಲಗ್ನ ಆಯಿತು? ನೀವು ವಿಚಾರ ಮಾಡಿ. ನಿಮ್ಮ ಮನೆಯವರು ಕೂಡ ನೀವು ಲಗ್ನ ಯಾಕೆ ಆದರೆ? ಯಾಕಾದರೆ ಹೇಳ್ರಿ, ಇನ್ನೊಬ್ರು ಕೂಡ ಯಾಕೆ ಆಗಲಿಲ್ಲ? ಸುಮ್ಮನೆ ಆಲೋಚನೆ ಮಾಡಿ, ಏನು ಯಾಕೆ ಆಗಲಿಲ್ಲ? ಹಣಿ ಬರ ಬರ್ದದ ಆಗಿ ಹೋಯ್ತು ಅಷ್ಟೇ. ಯಾಕೆ ಬಹಳ ಇದಕ್ಕಿಂತ ಅದ್ಭುತ ಲಗ್ನ ಯಾಕೆ ಆಗಬಾರ್ದಾಗಿತ್ತು? ಮುಂಬೈದವ್ರು ಕೂಡ ಯಾಕೆ ಆಗಬಾರ್ದು? ಅಮೇರಿಕನ್ರ ಲಗ್ನ ಯಾಕೆ ಆಗಲಿಲ್ಲ ನಿಮ್ಗೆ ಕೂಡ? ಹೇಳಿ, ಆಗಲಿಲ್ಲ ಅಷ್ಟೇ. ಅಕಸ್ಮಾತ್ ಅವ್ರು ದಾರ್ಯಾಗ ಭೇಟಿ ಆದರು, ಇವರು ದಾರ್ಯಾಗ ಅಮೇರಿಕಾದಾಗಿದ್ದು, ಭಾರತದಾಗಲ್ಲ. ಅವರು ಸುಮ್ಮನೆ ಹೊಂಟಿರ್ತಾರೆ, ಹಿಂಗೆ ದಾರ್ಯಾಗ ಭೇಟಿ ಆಗ್ತಾರೆ, ಆಯಿತು ಲಗ್ನ ಆಗೋಣನಂತ ಆಗಿ ಹೋಗ್ತಾರೆ. ಮುಂದೆ ಒಂದು ದಿವಸ ಬರ್ತದೆ, ಅವರು ದಾರ್ಯಾಗ ಭೇಟಿ ಆಗ್ತಾರೆ, ಮತ್ತೆ ಆಯಿತು ಇನ್ನು ಮೇಲೆ ನಿನ್ನ ಕಡೆ ನಿನ್ನ ದಾರಿ ಹಿಡಿ, ನಾನು ನನ್ನ ದಾರಿ ಹಿಡಿತೇನೆ. ಹಂಗೆ ಅಮೇರಿಕನ್ರು ಭಾಳ ಜಾಣ್ರು, ಅವರು ಕಣ್ಣೀರಿರ್ತಾರಂಗಿಲ್ಲ ಅದಕ್ಕೂ. ಮತ್ತು ಸಂತೋಷ ಅಟ್ಟಕ್ಕೆ ಅಷ್ಟೇ. ಎಲ್ಲ ಲಗ್ನ ಆಗೋದಂದ್ರೆ ಏನು? ಅವ್ರಿಗೆಲ್ಲ ಪೆಪ್ಪರ್ಮಿಂಟ್ ತಿಂದಂಗೆ, ಅಷ್ಟು ಸುಲಭ. ಮತ್ತು ಬಿಡೋದು ಚೆಲ್ಲೋದಂದ್ರೆ ಏನು? ಡೈವೋರ್ಸ್ ಈ ಸದ್ದ ಹೋಗೋಣ ಅಂತಾರೆ. ಏನು ಹಿಂದಿಲ್ಲ ಮುಂದಿಲ್ಲ, ಹೋಗೋಣ ನಡ್ರಿ ಅಂತ. ಡೈವೋರ್ಸ್, ನೀ ಆ ಕಡೆ ಹೋಗು, ನಾವು ಈ ಕಡೆ ಹೋಗ್ತೇವೆ, ಮುಗೀತು. ಎಷ್ಟು ಮಜಾದಾಗದಾರ. ಮತ್ತು ಹಂಗೆ ಮಾಡ್ರಿ ಅಂತಲ್ಲ ಹೇಳೋದು. ಇಲ್ಲದ ಸಮಸ್ಯೆ ಶುರುವಾಗ್ತಾವೆ ಹಂಗೆ ಮಾಡ್ಕೋತಾರೆ. ಜೀವನನೇ ಹದಗೆಡುತ್ತದ. ಹಂಗಲ್ಲ, ಶಿಸ್ತಿರಬೇಕು, ಸಂಯಮ ಇರಬೇಕು, ಶ್ರದ್ಧೆ ಇರಬೇಕು, ಆದರೆ ಜ್ಞಾನ ಇರಬೇಕಷ್ಟೆ. ಬದುಕಿನ ಜ್ಞಾನ ಇರಬೇಕಷ್ಟೆ. ಎಲ್ಲ ತಿಳ್ಕೊಂಡಿರೋದಷ್ಟೆ. ಹಾಕೋದು ರಂಗವಲ್ಲಿ, ಆದರೆ ನಾಳೆ ಅಳಿಸ್ತದ ಅಂತ ಗೊತ್ತಿದ್ದು ಹಾಕೋದಷ್ಟೆ. ಅಷ್ಟೆ. ಯಾರೇ ಅಳಿಸ್ಲಿ ಅವ್ರ ಮ್ಯಾಗ ತಾಪ್ ಮಾಡ್ಕೋಬಾರ್ದು. ಯಾಕಂದರೆ ಅಳಿಸೋದದ ಅದು ಹೋಗೋದೇ. ಹಾಗೆ ಜೀವನದಲ್ಲಿ ನಿರ್ಲಿಪ್ತವಾಗಿ ಅಷ್ಟೇ ಸ್ವಚ್ಛ ಮನಸ್ಸಿನಿಂದ ಬಾಳಿ ಬದುಕ್ತಾರಲ್ಲ, ಇಂಥವರೇ ಸಂತರು, ಜ್ಞಾನಿಗಳು.